ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ವಿಶೇಷವಾದ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಸಂಗೊಳ್ಳಿ ರಾಯಣ್ಣ ಅವರ ಸಿಚುಯೇಷನ್ಗೆ ಕಂಪೇರ್ ಮಾಡ್ಕೊಂಡು ಮಾತನಾಡಿದ್ರು. ಇದೀಗ ಬಿಜೆಪಿಯವರು ಸಂಗೊಳ್ಳಿ ರಾಯಣ್ಣ ಅವರಿಗೆ ಕಂಪೇರ್ ಮಾಡಿಕೊಂಡ ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ರಗಳೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ನಮ್ಮವರೇ ಸಹಾಯ ಮಾಡೋದು. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಭಾರತದ ದೇಶನ ನಮ್ಮವರೇ ತಾಯ್ಗಂಡ್ರು ಇದಾರಲ್ಲ ಇಟ್ಕೊಟ್ಬಿಡ್ತಾರೆ. ಈಗಲೂ ಇದ್ದಾರೆ ದೇಶ. ಅಬ್ಬಬ್ಬಾ, ಈ ಗರ್ಜನೆ ಕೇಳಿದ್ರೆ ಬೆಂಬಲಿಗರು ಒಂದು ಕ್ಷಣ ಹೌದು ಹುಲಿಯಾ ಅಂದೇ ಇರಲ್ಲ. ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಸಿದ್ದರಾಮಯ್ಯ ತಮ್ಮನ್ನ ತಾವು ಹೀಗೆ ಹೋಲಿಸ್ಕೊಂಡ್ರು. ತಮ್ಮ ಪಕ್ಷದಲ್ಲೇ ಹಿತಶತ್ರುಗಳಿದ್ದಾರೆ ಅನ್ನೋ ಪರೋಕ್ಷ ಸಂದೇಶ ಕೊಟ್ರು. ಸಾಧ್ಯ ಇಲ್ಲ, ನಾನು ಯಾವ ತಪ್ಪು ಮಾಡುವಿಲ್ಲ. ಕಾಂಗ್ರೆಸ್ನಲ್ಲಿ ತನ್ನದೇ ಗತ್ತು, ಗಮ್ಮತ್ತು, ತಾಕತ್ತು ಹೊಂದಿರೋ ಮುಖ್ಯಮಂತ್ರಿಗಳೇ ಹೀಗೆ ಅಂದ್ಮೇಲೆ ಬಿಜೆಪಿಯವ್ರು ಕೇಳ್ಬೇಕಾ? ಅದೇ ಡೈಲಾಗ್ ಅನ್ನ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನೆನಪಿಸಿದ್ರು. ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಂತವರು, ಬಲಿ ಕೊಟ್ಟಂತವರು ನಮ್ಮದೇ ಬಾಂಧವರು ಹಿಡಿದು ಕೊಟ್ಟರು. ಅದೇ ತರ ನನಗೂ ಕೂಡ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರೇನು? ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಇನ್ನು ಆಗಂತೂ ಬ್ರಿಟಿಷರಿದ್ರು, ಹಣಕ್ಕಾಗಿ ಅವರು ದ್ರೋಹ ಮಾಡಿದ್ರು. ಈಗ ನಿಮ್ಮ ವಿಷಯದಲ್ಲಿ ಯಾರು ಯಾಕೆ ಅಂತ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ರು. ಅವಾಗಂತೂ ಬ್ರಿಟಿಷ್ ಸರ್ಕಾರ ಇತ್ತು, ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು. ಬ್ರಿಟಿಷರ ಹತ್ರ ಏನೋ ತೆಗೆದುಕೊಂಡು ಹಿಡಿದು ಕೊಟ್ಟಿರ್ಬೋದು, ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಿರ್ಬೋದು. ಆದ್ರೆ ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರು ಹೇಳಿ. ನೀವೇ ಅವ್ರ ಹೆಸರು ಹೇಳಿ. ಇದೆಲ್ಲದಕ್ಕಿಂತ ಸ್ಪೆಷಲ್, ನಿಜವಾಗ್ಲೂ ಕೌಂಟರ್ ಅಂದ್ರೆ ಅದು ಮೂಡ ವಿಚಾರ. ಅಸಲಿಗೆ ಎಲ್ಲಿಯ ಸಂಗೊಳ್ಳಿ ರಾಯಣ್ಣ, ಅದೆಲ್ಲಿಯ ಸಿದ್ದರಾಮಯ್ಯ ಹೇಳಿ. ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ಪಡೆದಿದ್ರಾ? ತಮ್ಮ ಭೂಮಿಗೆ ಕೋಟಿ ಕೋಟಿ ಪರಿಹಾರ ಕೇಳ್ತಿದ್ರಾ ಅಂತ ಕಿಂಡಲ್ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೆ ಎತ್ತಣದ ಸಂಬಂಧ. ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ತೆಗೆದುಕೊಂಡಿರ್ಲಿಲ್ಲ. ಸಂಗೊಳ್ಳಿ ರಾಯಣ್ಣ ಏನು 3 ಎಕರೆ 16 ಗುಂಟೆ ಜಮೀನು ತೆಗೆದುಕೊಳ್ಳಲಿಲ್ಲ. ಸದ್ಯ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗೆ ಅದ್ಯಾವ ರೀತಿ ಉತ್ತರ ಕೊಡ್ತಾರೋ ಏನೋ. ರಗಳೆ ಮಧ್ಯೆ ಇಂಥದ್ದೊಂದು ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ವಿಶೇಷವಾದ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಸಂಗೊಳ್ಳಿ ರಾಯಣ್ಣ ಅವರ ಸಿಚುಯೇಷನ್ಗೆ ಕಂಪೇರ್ ಮಾಡ್ಕೊಂಡು ಮಾತನಾಡಿದ್ರು. ಇದೀಗ ಬಿಜೆಪಿಯವರು ಸಂಗೊಳ್ಳಿ ರಾಯಣ್ಣ ಅವರಿಗೆ ಕಂಪೇರ್ ಮಾಡಿಕೊಂಡ ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ರಗಳೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ನಮ್ಮವರೇ ಸಹಾಯ ಮಾಡೋದು. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಭಾರತದ ದೇಶನ ನಮ್ಮವರೇ ತಾಯ್ಗಂಡ್ರು ಇದಾರಲ್ಲ ಇಟ್ಕೊಟ್ಬಿಡ್ತಾರೆ. ಈಗಲೂ ಇದ್ದಾರೆ ದೇಶ. ಅಬ್ಬಬ್ಬಾ, ಈ ಗರ್ಜನೆ ಕೇಳಿದ್ರೆ ಬೆಂಬಲಿಗರು ಒಂದು ಕ್ಷಣ ಹೌದು ಹುಲಿಯಾ ಅಂದೇ ಇರಲ್ಲ. ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಸಿದ್ದರಾಮಯ್ಯ ತಮ್ಮನ್ನ ತಾವು ಹೀಗೆ ಹೋಲಿಸ್ಕೊಂಡ್ರು. ತಮ್ಮ ಪಕ್ಷದಲ್ಲೇ ಹಿತಶತ್ರುಗಳಿದ್ದಾರೆ ಅನ್ನೋ ಪರೋಕ್ಷ ಸಂದೇಶ ಕೊಟ್ರು. ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಸಾಧ್ಯ ಇಲ್ಲ, ನಾನು ಯಾವ ತಪ್ಪು ಮಾಡುವಿಲ್ಲ. ಕಾಂಗ್ರೆಸ್ನಲ್ಲಿ ತನ್ನದೇ ಗತ್ತು, ಗಮ್ಮತ್ತು, ತಾಕತ್ತು
ತಾಕತ್ತು ಹೊಂದಿರೋ ಮುಖ್ಯಮಂತ್ರಿಗಳೇ ಹೀಗೆ ಅಂದ್ಮೇಲೆ ಬಿಜೆಪಿಯವ್ರು ಕೇಳ್ಬೇಕಾ? ಅದೇ ಡೈಲಾಗ್ ಅನ್ನ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನೆನಪಿಸಿದ್ರು. ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಂಥವ್ರು, ಬಲಿ ಕೊಟ್ಟಂಥವ್ರು ನಮ್ಮದೇ ಬಾಂಧವರು ಹಿಡಿದುಕೊಟ್ರು. ಅದೇ ಥರ ನನಗೂ ಕೂಡ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರೇನು? ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಇನ್ನು ಆಗಂತೂ ಬ್ರಿಟಿಷರಿದ್ರು, ಹಣಕ್ಕಾಗಿ ಅವರು ದ್ರೋಹ ಮಾಡಿದ್ರು. ಈಗ ನಿಮ್ ವಿಷಯದಲ್ಲಿ ಯಾರು ಯಾಕೆ ಅಂತ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ರು. ಅವಾಗಂತೂ ಬ್ರಿಟಿಷ್ ಸರ್ಕಾರ ಇತ್ತು, ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು. ಬ್ರಿಟಿಷರ ಹತ್ರ ಏನೋ ತೆಗೆದುಕೊಂಡು ಹಿಡಿದು ಕೊಟ್ಟಿರ್ಬೋದು, ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಿರ್ಬೋದು. ಆದ್ರೆ ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರು ಹೇಳಿ. ಹೇಳಿ ನೀವೇ. ಅವ್ರ ಹೆಸರು ಹೇಳಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇದೆಲ್ಲದಕ್ಕಿಂತ ಸ್ಪೆಷಲ್, ನಿಜವಾಗ್ಲೂ ಕೌಂಟರ್ ಅಂದ್ರೆ ಅದು ಮೂಡ ವಿಚಾರ. ಅಸಲಿಗೆ ಎಲ್ಲಿಯ ಸಂಗೊಳ್ಳಿ ರಾಯಣ್ಣ, ಅದೆಲ್ಲಿಯ ಸಿದ್ದರಾಮಯ್ಯ ಹೇಳಿ. ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ಪಡೆದಿದ್ರಾ? ತಮ್ಮ ಭೂಮಿಗೆ ಕೋಟಿ ಕೋಟಿ ಪರಿಹಾರ ಕೇಳ್ತಿದ್ರಾ ಅಂತ ಕಿಂಡಲ್ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೆ ಎತ್ತಣ ಸಂಬಂಧ. ನಿನ್ಗೆ ಯಾಕೆ ಆಮೇಲೆ? ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ತೆಗೆದುಕೊಂಡಿರ್ಲಿಲ್ಲ. ಸಂಗೊಳ್ಳಿ ರಾಯಣ್ಣ ಏನು 3 ಎಕರೆ 16 ಗುಂಟೆ ಜಮೀನು ತೆಗೆದುಕೊಳ್ಳಲಿಲ್ಲ. ಸದ್ಯ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗೆ ಅದ್ಯಾವ ರೀತಿ ಉತ್ತರ ಕೊಡ್ತಾರೋ ಏನೋ. ರಗಳೆ ಮಧ್ಯೆ ಇಂಥದ್ದೊಂದು ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ವಿಶೇಷವಾದ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಸಂಗೊಳ್ಳಿ ರಾಯಣ್ಣ ಅವರ ಸಿಚುಯೇಷನ್ಗೆ ಕಂಪೇರ್ ಮಾಡ್ಕೊಂಡು ಮಾತನಾಡಿದ್ರು. ಇದೀಗ ಬಿಜೆಪಿಯವರು ಸಂಗೊಳ್ಳಿ ರಾಯಣ್ಣ ಅವರಿಗೆ ಕಂಪೇರ್ ಮಾಡಿಕೊಂಡ ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ರಗಳೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ನಮ್ಮವರೇ ಸಹಾಯ ಮಾಡೋದು. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಭಾರತದ ದೇಶನ ನಮ್ಮವರೇ ತಾಯಿಗಂಡ್ರು ಇದಾರಲ್ಲ, ಇಟ್ಕೊಟ್ಬಿಡ್ತಾರೆ. ಈಗಲೂ ಇದ್ದಾರೆ ದೇಶ. ಅಬ್ಬಬ್ಬಾ, ಈ ಗರ್ಜನೆ ಕೇಳಿದ್ರೆ ಬೆಂಬಲಿಗರು ಒಂದು ಕ್ಷಣ ಹೌದು ಹುಲಿಯ ಅಂದೇ ಇರಲ್ಲ. ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಸಿದ್ದರಾಮಯ್ಯ ತಮ್ಮನ್ನ ತಾವು ಹೀಗೆ ಹೋಲಿಸ್ಕೊಂಡ್ರು. ತಮ್ಮ ಪಕ್ಷದಲ್ಲೇ ಹಿತಶತ್ರುಗಳಿದ್ದಾರೆ ಅನ್ನೋ ಪರೋಕ್ಷ ಸಂದೇಶ ಕೊಟ್ರು. ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಸಾಧ್ಯ ಇಲ್ಲ, ನಾನು ಯಾವ ತಪ್ಪು ಮಾಡುವಿಲ್ಲ. ಕಾಂಗ್ರೆಸ್ನಲ್ಲಿ ತನ್ನದೇ ಗತ್ತು, ಗಮ್ಮತ್ತು, ತಾಕತ್ತು ಹೊಂದಿರೋ ಮುಖ್ಯಮಂತ್ರಿಗಳೇ ಹೀಗೆ ಅಂದ್ಮೇಲೆ ಬಿಜೆಪಿಯವ್ರು ಕೇಳ್ಬೇಕಾ? ಅದೇ ಡೈಲಾಗ್ ಅನ್ನ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನೆನಪಿಸಿದ್ರು. ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಂಥವ್ರು, ಬಲಿ ಕೊಟ್ಟಂಥವ್ರು ನಮ್ಮದೇ ಬಾಂಧವರು ಹಿಡಿದುಕೊಟ್ರು. ಅದೇ ಥರ ನನಗೂ ಕೂಡ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರೇನು? ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಇನ್ನು ಆಗಂತೂ ಬ್ರಿಟಿಷರಿದ್ರು, ಹಣಕ್ಕಾಗಿ ಅವರು ದ್ರೋಹ ಮಾಡಿದ್ರು. ಈಗ ನಿಮ್ ವಿಷಯದಲ್ಲಿ ಯಾರು ಯಾಕೆ ಅಂತ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ರು. ಅವಾಗಂತೂ ಬ್ರಿಟಿಷ್ ಸರ್ಕಾರ ಇತ್ತು, ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು. ಬ್ರಿಟಿಷರ ಹತ್ರ ಏನೋ ತೆಗೆದುಕೊಂಡು ಹಿಡಿದು ಕೊಟ್ಟಿರ್ಬೋದು, ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಿರ್ಬೋದು. ಆದ್ರೆ ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ, ಅವ್ರ ಹೆಸರು ಹೇಳಿ. ಹೇಳಿ ನೀವೇ. ಅವ್ರ ಹೆಸರು ಹೇಳಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇದೆಲ್ಲದಕ್ಕಿಂತ ಸ್ಪೆಷಲ್, ನಿಜವಾಗ್ಲೂ ಕೌಂಟರ್ ಅಂದ್ರೆ ಅದು ಮೂಡ ವಿಚಾರ. ಅಸಲಿಗೆ ಎಲ್ಲಿಯ ಸಂಗೊಳ್ಳಿ ರಾಯಣ್ಣ, ಅದೆಲ್ಲಿಯ ಸಿದ್ದರಾಮಯ್ಯ ಹೇಳಿ. ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ಪಡೆದಿದ್ರಾ? ತಮ್ಮ ಭೂಮಿಗೆ ಕೋಟಿ ಕೋಟಿ ಪರಿಹಾರ ಕೇಳ್ತಿದ್ರಾ ಅಂತ ಕಿಂಡಲ್ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೆ ಎತ್ತಣ ಸಂಬಂಧ. ನಿನ್ಗೆ ಯಾಕೆ ಆಮೇಲೆ? ಸಂಗೊಳ್ಳಿ ರಾಯಣ್ಣ ಏನು 14 ಸೈಟ್ ತೆಗೆದುಕೊಂಡಿರ್ಲಿಲ್ಲ. ಸಂಗೊಳ್ಳಿ ರಾಯಣ್ಣ ಏನು
3 ಎಕರೆ 16 ಗುಂಟೆ ಜಮೀನು ತೆಗೆದುಕೊಳ್ಳಲಿಲ್ಲ. ಸದ್ಯ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗೆ ಅದ್ಯಾವ ರೀತಿ ಉತ್ತರ ಕೊಡ್ತಾರೋ ಏನೋ. ರಗಳೆ ಮಧ್ಯೆ ಇಂಥದ್ದೊಂದು ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.